ನಮಸ್ಕಾರ. ಇವತ್ತು ನಾವು ಓದ್ತಾ ಇರೋದು ಡಾಕ್ಟರ್ ಕೆ ಶಿವರಾಮ್ ಕಾರಂತರು ಬರೆದಿರುವಂತಹ ಬೆಟ್ಟದ ಜೀವ. ಸಂಜೆ ಹೊತ್ತು ಇಳಿಯುತ್ತಾ ಬಂದಿತ್ತು. ದಿನವೆಲ್ಲವೂ ಗೊತ್ತು ಗುರಿ ಇಲ್ಲದೆ ಅಲೆದಲೆದು ಆಯಾಸಗೊಂಡು ನನ್ನ ಮೈ ತುಂಬ ಬೆವರು ಇಳಿಯುತ್ತಾ ಬಂದಿತ್ತು. ಆ ದಿನ ಬೆಳಗ್ಗೆ ನಾನು ಹಿಂದಣಹಳ್ಳಿಯಿಂದ ಹೊರಟಿದ್ದೆ. ಯಾವುದೋ ಕೆಲಸ ಸಲುವಾಗಿ ಊರೆಲ್ಲ ಅಲೆದಾಡಿ ನಡು ಮಧ್ಯಾಹ್ನಕ್ಕೆ ಸಮನಾಗಿ ಸುಬ್ರಹ್ಮಣ್ಯ ಊರನ್ನು ಸೇರಿದೆ. ಯಾವುದೋ ಒಂದು ಹೋಟೆಲನ್ನು ಸೇರಿ ಅವರು ಕೊಟ್ಟದ್ದನ್ನು ಕಾಫಿಯೆಂದು ಕುಡಿದು ತೃಪ್ತಿಗೊಂಡದ್ದು ಆಯಿತು. ತೃಪ್ತಿಯ ಪ್ರಶ್ನೆಯೂ ಇರಲಿಲ್ಲ. ಹಸಿದ ಹೊಟ್ಟೆಗೆ ಏನಾದರಿಷ್ಟು ತಿಂಡಿಯೋ ತೀರ್ಥವೋ ಬಿದ್ದಿದ್ದರೆ ಸಾಕಾಗಿತ್ತು. ಆ ಊರಲ್ಲಿ ನನ್ನ ಪರಿಚಯಸ್ಥರು ಯಾರೂ ಇಲ್ಲವೆಂದಲ್ಲ, ಆದರೆ ಕೆಲಸ ಕೈಗೂಡದಂದು ಮನಸ್ಸಿಗೆ ನೆಮ್ಮದಿಯ ತೋರದಾಗ ಅಪರ ವೇಳೆಯಲ್ಲಿ ಅರಸಿ ಇನ್ನೊಬ್ಬರ ಮನೆಯನ್ನು ನುಗ್ಗಿ ಅವರ ಒಲೆಯಲ್ಲಿ ಕಿಚ್ಚು ಸ್ಥಾಪನೆಗೊಳ್ಳುವ ಮುಹೂರ್ತವನ್ನು ಇದಿರು ಕಾಯಲು ಮನಸ್ಸು ಉಂಟಾಗಲಿಲ್ಲ. ಆದ್ದರಿಂದ ಹೋಟೆಲಿನ ಕಾಫಿ ನೀರಿನಲ್ಲೇ ನಾನು ಅಮೃತವನ್ನು ಅರಸಬೇಕಾಗಿತ್ತು. ಅಲ್ಲೇ ಅಂಗಳದಲ್ಲಿ ಅಗಲವಾದದ್ದೊಂದು ಮಂಚವಿದ್ದದ್ದನ್ನು ಕಾಣುತ್ತಲೇ, ಇಲ್ಲಿ ಮಲಗಿಕೊಂಡರೆ ಆಕ್ಷೇಪವಿಲ್ಲವಲ್ಲ ಎಂದು ಕೇಳಿದೆ. ಆಕ್ಷೇಪವೇನು ಎಂದರು ಹೋಟೆಲಿನ ಯಜಮಾನರು. ಸದಾ ನಿದ್ರೆಯಲ್ಲಿರುವ ಆ ಊರಲ್ಲಿ ಈ ಉತ್ತರವೊಂದು ಸೋಜಿಗವೆನಿಸಲಿಲ್ಲ. ಮೇಲೆ ಅದು ನನ್ನ ಬಳಲಿದ ಶರೀರಕ್ಕೆ ತುಂಬ ಅನುಕೂಲವಾಗಿಯೂ ಇತ್ತು. ಅದರಿಂದಾದ ತೊಡಕು ಇಷ್ಟೆ, ನನಗೆ ಎಚ್ಚರವಾಗುವಾಗ 4 ಗಂಟೆ ಹೊಡೆದು ಹೋದದ್ದು. ನಾನಿನ್ನೂ ತೀರ ಅವಸರವಾಗಿ ನಡೆದಲ್ಲಿ ಅಂದಿನ ಕತ್ತಲು ತುಂಬುವುದರೊಳಗಾಗಿ 12 ಮೈಲು ದೂರದ ಪಂಜನ್ನು ಸೇರಬಹುದು ಎಂದು ಬಗೆದು ಹೊರಟೆ. ಬೆಟ್ಟಗಳ ಎಡೆಯಲ್ಲಿ ನೀಳವಾದ ಉನ್ನತ ವೃಕ್ಷಗಳ ತಂಪಿನಲ್ಲಿ ನಾನು ನಡೆಯುತ್ತಿದ್ದಂತೆ ಅದೇ ಕಾಡಿನ ಮರೆಯಲ್ಲಿ ಸೂರ್ಯ ನನ್ನನ್ನು ವಂಚಿಸಿದ್ದನು ಯಾರು ಬಲ್ಲರು? ನಾನು ಬರಿಯ 1 ತಾಸಿನ ಹಾದಿ ಸರಿದಿದ್ದೇನೆ ಅನ್ನುವಷ್ಟಕ್ಕೆ ಬಾನು ಕೆಂಪೆಡರಿದದ್ದು ಕಾಣಿಸಿತು. ಹೀಗೆ ಕಾಯಿತು ಎಂದು ನಾನು ಅರಿಷ್ಟ ವಾಚನ್ನು ನೋಡಿದರೆ ಅದು ಸತ್ಯಗ್ರಹ ಹೂಡಿತ್ತು. ನಿಂತ ನನ್ನ ಗಡಿಯಾರವನ್ನು ನಂಬಿ ಹೊರಟ ನಾನು ಮೋಸಕ್ಕೆ ಗುರಿಯಾದನೆಂದು ಹೇಳಬೇಕೆ? ಹಾಗೆಂದು ಕಾಲನ್ನು ತಿರುಗಿಸಿ ಹೊರಟ ಸುಬ್ರಹ್ಮಣ್ಯದ ಕಡೆಗೇನೂ ಮರಳಲು ಮನಸ್ಸಾಗಲಿಲ್ಲ. ಅತ್ತ ಮರಗಳ ತಂಪು, ಇತ್ತ ನೆಲದ ತಣಸು ರಾತ್ರಿ ನನ್ನನ್ನು ಇದಿರು ಕಾದಿದ್ದ ಕಾಡಿನಲ್ಲಿ ಚಳಿಯ ಸೂಚನೆಯನ್ನು ಕೊಟ್ಟವು. ನನ್ನೆಲ್ಲ ಯೋಚನೆಗಳು ರಾತ್ರಿ ಎಲ್ಲಿಗೆ ಹೋಗಿ ಮಲಗಬೇಕು, ಎಲ್ಲಿ ಬೆಚ್ಚಗಿನ ಚಾವಡಿ ದೊರಕಿತು ಎಂಬ ಹಂಬಲದಲ್ಲೇ ಮುಳುಗಿದ್ದವು. ಈ ಯೋಚನೆಗಳಿಂದ ಭಾರವಾದ ನನ್ನ ಅಡಿಗಳು ತಾಸಿಗೆ 2 ಮೈಲಿನ ವೇಗದಿಂದಲೂ ಚಲಿಸುತ್ತಿದ್ದರಲಾರವು. ಅಷ್ಟರಲ್ಲಿ ನನ್ನ ಬೆಂಗಡೆಯಿಂದ ಯಾರೋ ಗಟ್ಟಿಯಾಗಿ ಮಾತನಾಡುತ್ತಾ ಬರುವಂತೆ ಕೇಳಿಸಿತು. ಹಿಂತಿರುಗಿ ನೋಡಿದೆ. ಹಳ್ಳಿಯ ಗೌಡರಿಬ್ಬರು ಕಂಕುಳಲ್ಲಿ ಕೋಳಿಗಳೆರಡನ್ನು ಸಿಕ್ಕಿಸಿಕೊಂಡು ಬರುತ್ತಿದ್ದರು. ಅವರಲ್ಲೊಬ್ಬನ ಕೈಯಲ್ಲಿ ರುಂಡಹೀನವಾದ ಬೇರೊಂದು ಹುಂಜವೂ ಕುಣಿಯುತ್ತಿತ್ತು. ಆ ದಿನದ ಕೋಳಿ ಅಂಕದಲ್ಲಿ ವಿಜಯಿಗಳಾದ ಅವರು ನನ್ನನ್ನು ಗಮನಿಸದೆ ಮುಂದೆ ಹಾಯ್ದು ಸರಿದು ಬಿಟ್ಟರು. ನಾನೇಕೆ ಅವರನ್ನು ಮಾತನಾಡಿಸದೆ ಸುಮ್ಮನಾದೆ ಎಂದು ನನಗನಿಸಿತು. ನಾನಿದ್ದ ಕಾಡು ದಾರಿಯ ನೆನಪಾಗಿ ಅಂಜಿಕೆ ಹುಟ್ಟಿ, ಹೋಯ್, ಇಲ್ಲಿಂದ ಪಂಜಕ್ಕೆ ಎಷ್ಟು ದೂರ ಎಂದು ಅವರನ್ನು ಕರೆದು ಕೇಳುವಂತಾಯಿತು. ಪಂಜ ಇಲ್ಲೆಲ್ಲಿ? ಇದು ಗುತ್ತಿಗಾರ ಸೂಳ್ಯ ರಸ್ತೆಯಲ್ಲವೇ ಎಂದರು ಅವರು. ನಾನು ಗಾಬರಿಯಿಂದ ಕಕ್ಕಾಬಿಕ್ಕಿಯಾದೆ. ಅವರು ಕಾಲನ್ನು ತಡೆದರು. ನನ್ನ ದಿಗುಲುಗಾರಿಕೆಯನ್ನು ಕಂಡು, ಎಲ್ಲಿಗೆ ಹೋಗುವವರು ನೀವು? ಪಂಜಕ್ಕೇನು? ಪಂಜದ ಹಾದಿ ಸುಬ್ರಹ್ಮಣ್ಯದಲ್ಲೇ ನಿಮಗೆ ತಪ್ಪಿತು ಎಂದರು. ತಿರುಗಿ ಅಲ್ಲಿಗೆ ಹೋಗುವುದೇ ಒಳ್ಳೆಯದು ಎಂದು ಉಪದೇಶ ಮಾಡಿದರು. ನಾನು ಬೆಪ್ಪದೆ. ಸುಮ್ಮನೆ ಹೀಗೆ ಹೋದರೆ ಎಲ್ಲಿಗೆ ಹೋಗುತ್ತದೆ ಎಂದು ಕೇಳಿದೆ. ಆ ದಿನದ ಸೋಲು ಪರಮಾವಧಿಯ ನಿರಾಶೆಯಲ್ಲಿ ಕೊನೆಗೊಂಡಿತು. ಇದು ಗುತ್ತಿಗಾರನ್ನು ಸೇರುತ್ತದೆ ಎಂದರು ಅವರು. ಅಲ್ಲಿಗೆ ಎಷ್ಟು ದೂರ? ಅಲ್ಲಿಗೆ ಇನ್ನೂ 6-8 ಮೈಲಿಗಳುಂಟು. ಆದರೆ ಕತ್ತಲಾಯಿತಲ್ಲ, ಹಾದಿಯಲ್ಲಿ ಮನೆ ಮಠಗಳೂ ಇಲ್ಲ. ಇದು ರಾತ್ರಿ ಒಬ್ಬೊಬ್ಬರೇ ತಿರುಗುವ ರಸ್ತೆಯೂ ಅಲ್ಲ.
ಮೇಲೆ 1 ತಿಂಗಳಿನಿಂದಲೂ ಈ ಹಾದಿಯಲ್ಲಿ ಹುಲಿಯ ಉಪದ್ರ ಹೆಚ್ಚಿದೆ. ಊರು ಮನೆಯವರಾದ ನಮಗೇನು ಹೆದರಿಕೆ ಬರುವಾಗ ಎಂದರು. ಅವರು ರಪರಪನೆ ಕಾಲು ತೆಗೆದು ಸಾಗುತ್ತಿದ್ದರು. ಅರ್ಥ ಈಗ ಚೆನ್ನಾಗಿ ಹೊಳೆಯಿತು. ಆದರೂ ಮಾಡಲೇನು? ನಾನು ಮೂಕನಂತೆ ಅವರಷ್ಟೇ ಬೀಸನೆ ಹೆಜ್ಜೆ ಹಾಕುತ್ತಾ ಹೊರಟೆ. ಇನ್ನೂ ಪಡುವಣದಲ್ಲಿ ಬಾನಿನ ಹೊಳಪು ಕಾಣಿಸುತ್ತಿದ್ದದ್ದಾದರೂ ನನ್ನ ಪಾಲಿಗೆ ಕಗ್ಗತ್ತಲೆಯೇ ಕವಿದಿತ್ತು. ಈಗಾಗಲೇ ಕಾಡಿನ ಮುಗ್ಗುಲಿಂದ ಆನೆಗಳು ನನ್ನನ್ನು ಅಟ್ಟಿ ಬರುತ್ತಿರುವಂತೆ ಕಾಣಿಸಿತು. ಹುಲಿಯ ಬೆದರಿಕೆಯೂ ಮನದಲ್ಲಿ ತುಂಬಿತ್ತು. ಇದರಿಂದ ಎದೆಯ ಬಡಿತ ಗುಡುಗಿಗಿಂತ ಮಿಗಿಲಾದ ಬಿರುಸಿನಿಂದ ಬೆದರಿಸುವಂತೆ ಕಾಣಿಸಿತು. ಹತ್ತಿರ ಯಾವ ಪೇಟೆಯೂ ಸಿಗಲಾರದೆ ಎಂದು ಕೇಳಿದೆ. ಪೇಟೆಯಲ್ಲಿಂದ 1-2 ಗುಡಿಸಲ ಸಾಲುಗಳು, ಜೋಪಡಿಗಳು ಸಿಗಬಹುದು. ಆದರೂ ಪರಸ್ಥಳಿಕರು ಹೋಗಿ ಮಲಗಿಕೊಳ್ಳಬಹುದಾದ ತಾವು ಅವಲ್ಲ. ನಿಮ್ಮ ಊರ್ಯಾವುದು? ಅವರು ಏನೋ ಒಂದು ಹಳ್ಳಿಯ ಹೆಸರನ್ನು ಹೇಳಿದರು. ಅದು ಊರಿನ ಹೆಸರಾಗಿರುವ ಬದಲು ಅವರ ಮನೆಯ ಸಂದಿನ ಹೆಸರಾಗಿ ನನಗೆ ಕಂಡಿತು. ಅದನ್ನು ಕೇಳಿ ನೆನಪುಳಿಯುವಂತೆಯೂ ಅಲ್ಲ. ನಿಮ್ಮ ಜತೆಯಲ್ಲಿ ಬಂದರೆ ರಾತ್ರಿ ಉಳಿದುಕೊಳ್ಳಲು ಒಂದಿಷ್ಟು ಜಾಗ ಕೊಡಿಸ್ತೀರಾ ಎಂದು ಕೇಳಿದೆ. ನಾನಿಷ್ಟು ದೀನನಾದದ್ದು ನನ್ನ ತಿಳಿವಿಗೆ ಬಂದಿರಲಿಲ್ಲ. ಬಂದರೂ ನಾನು ಏನೂ ಮಾಡುವಂತಿರಲಿಲ್ಲ. ಅಯ್ಯೋ, ನೀವು ಬ್ರಾಹ್ಮಣರಾಗಿ ಕಾಣಿಸ್ತೀರಿ, ನಾವು ಗೌಡರು. ನಿಮಗೆ ಮಲಗಲು ಒಂದು ದಿಂಬು, ಕಂಬಳಿ, ಚಾಪೆ ಕೊಡುವ ಯೋಗ್ಯತೆ ನಮಗೆಲ್ಲಿದೆ? ನೀವು ಊಟವಿಲ್ಲದೆ ಮಲಗುವ ಹಾಗಿಲ್ಲ. ಹಾಗೆ ಮಲಗಿದರೆ ನಿದ್ದೆಯೂ ಬರಲಾರದು. ನಿಮ್ಮನ್ನು ಕಂಡರೆ ಪೇಟೆ ಶಹರಿನವರಾಗಿ ಕಾಣಿಸುತ್ತೀರಿ. ನಾನು ಕೇಳಿದುದನ್ನು ಸಲ್ಲಿಸುವ ಯೋಚನೆಗಿಂತ ಅವರು ಕೇಳಿದ್ದನ್ನು ಉತ್ತರಿಸುವ ಪೇಚಟಕ್ಕೆ ಸಿಗಬೇಕೆ? ಬಲೂ ಹೊತ್ತು ಅವರ ಮುಖ ಕಂಡರೂ ಕೊನೆಗೆ ಅವರಲ್ಲೊಬ್ಬನು ನನ್ನನ್ನು ತೀರಾ ನಿರಾಶೆಗೊಳಿಸಲಾರದವನಾಗಿ, ಬನ್ನಿ ಹೋಗುವ, ನನ್ನದೇ ಮನೆಯಲ್ಲಿ ತಾವಿಲ್ಲದೆ ಹೋದರೆ ಹೋಗಲಿ, ಒಂದು ಸೂಡಿ ಹಿಡಿದು ನಿಮ್ಮನ್ನು ನಮ್ಮ ಭಟ್ಟರ ಮನೆಯವರೆಗೆ ಮುಟ್ಟಿಸಿ ಬರುತ್ತೇನೆ ಎಂದ. ಯಾವ ಭಟ್ಟರ ಮನೆ ಎಂದು ಕೇಳಿದೆ. ಕೆಳಬೈಲಿನ ಗೋಪಾಲಯ್ಯನವರ ಮನೆ. ಅಲ್ಲೇ ಸಮೀಪದಲ್ಲಿದೆ. ಏನು 2 ಮೈಲ್ ದೂರವೂ ಇಲ್ಲ. ನಮ್ಮ ಮನೆಗೆ ತೀರ ಸಮೀಪ. ಅವರು ಮೊದಲಿನಿಂದಲೂ ತುಂಬ ಅನುಕೂಲಸ್ಥರು. ಸ್ವತಃ ದುಡಿಮೆಯವರಾದವರಿಂದ ದೇವರ ದಯೆಯಿಂದ ಅವರಿಗೆ ಏನೂ ಕಡಿಮೆ ಇಲ್ಲ. ಮನೆಯಲ್ಲಿರುವುದು ಗಂಡ ಹೆಂಡತಿ ಮಾತ್ರ. ಅದರಿಂದ ಯಾವ ಗಳಿಗೆಗೂ ಸಮನೆ. ಯಾರು ಬಂದರೂ ಸಮನೆ ಊಟಕ್ಕೆ ಯಾವ ತೊಂದರೆಯೂ ಇಲ್ಲ. ನನಗೆ ಊಟ ಬೇಕಿಲ್ಲ. ರಾತ್ರಿಯನ್ನು ಕಳೆದು ತಿರುಗಿ ರಸ್ತೆ ಹಿಡಿದನೆಂದರೆ ಗುತ್ತಿಗಾರನ್ನು ಸೇರಿ, ಅಲ್ಲಿಂದ ಸುಳ್ಯವನ್ನೋ ಬೆಳ್ಳಾರೆಯನ್ನೋ ಸೇರಿ ಬಸ್ಸಿನ ಮುಖ ನೋಡಿಬಿಟ್ರೆ ಒಮ್ಮೆ ಈ ಅವಾಂತರದಿಂದ ಬಚಾಯಿಸಿಕೊಳ್ಳುತ್ತಿದ್ದೆ. ಒಟ್ಟಿನಿಂದ ಮೋಟಾರು ಸಂಚಾರವಿಲ್ಲದ ಈ ಸಂದನ್ನು ಸೇರಿಯೇ ಪಚೀತಿಯಾಯಿತು. ಹೌದು ಸ್ವಾಮಿ, ನಮ್ಮ ಕುಳಕುಂದದ ಜಾತ್ರೆಗಾದರೂ 1-2 ಮೋಟಾರುಗಳು ತಿರುಗಾಡುವುದುಂಟು. ಅದು ಈ ದಾರಿಯಲ್ಲ, ಪಂಜದ ರಸ್ತೆಯಲ್ಲಿ. ಈಗ ಯಾವುದೂ ಇಲ್ಲ. ನೀವು ನಡೆದೇನೇ ಹೋಗಬೇಕು. ನಡೆಯುವವರಿಗೆ ಸುಳ್ಯಾವು ಸಮನೆ, ಬಳ್ಳಾರೆಯೂ ಸಮನೆ. ದೂರ 2 ಒಂದೇ ಆದೀತು. ನನ್ನ ಕಾಲುಗಳು ನನ್ನ ಜೀವವನ್ನೇ ಸೆಳೆದು ತಿನ್ನುತ್ತಿದ್ದವು. ಹಿಂದಣ 2 ದಿನಗಳಲ್ಲೂ ಅವು ಅಲೆದಲೆದು ಸೋತಿದ್ದವು. ಈಗಂತೂ ಮಲಗಲು ನನ್ನ ಜೀವ ಅತಿಯಾಗಿ ಹಂಬಲಿಸುತ್ತಿತ್ತು. ಮನೆಯೇ ಬೇಕೆಂದಿರಲಿಲ್ಲ. ಮರದ ಮಗ್ಗಲಲ್ಲೂ ಕಾಲು ಚಾಚಲು ನಾನು ಸಿದ್ಧನಾಗಿದ್ದೆ. ತಡೆಯಲಾರದಷ್ಟು ಹಸಿವು, ನೀರಾಡಿಕೆಗಳಾಗಿದ್ದವು. ಅವನ್ನು ಮರೆತು ಬಿಡುತ್ತಿದ್ದೆ. ಆ ಕಾಡಿನ ಬೆದರಿಕೆಯೊಂದಕ್ಕಾಗಿ ಮನುಷ್ಯನಿರುವ ಗೂಡನ್ನು ಸೇರಲು ಹವಣಿಸಬೇಕಾಗಿತ್ತು, ವಿನಾ ಬೇರೆಯಲ್ಲ. ಈ ಹಂಬಲದಿಂದಲೇ ಆ ಗೌಡರನ್ನು ಹಿಂಬಾಲಿಸಿದೆ. ಅವರು ಸರಿದತ್ತ ನಾನೂ ಸರಿದೆ. ಹಾಗೆ 1 ತಾಸಿನ ಕಾಲು ನಡಿಗೆಯಾದರೂ ಸಾಗಿದ್ದಿರಬೇಕು. ರಾಜಮಾರ್ಗವನ್ನು ಬಿಟ್ಟು ರೋಟನ್ನು ಹಿಡಿದು ಕೊನೆಗೆ ಅದನ್ನೂ ಬಿಟ್ಟು ಕಾಲುದಾರಿಯನ್ನು ತುಳಿಯತೊಡಗಿದ್ದಾಯಿತು. ನನ್ನ ಮಾರ್ಗದರ್ಶಕರು ಅಲ್ಲೇ ಹುಟ್ಟಿ ಬೆಳೆದವರು. ಆ ಕತ್ತಲೆಯಲ್ಲೂ ಕಾಡಿನ ಹಕ್ಕಿಗಳಂತೆ ಮರ, ಬೇರು, ಪೊದೆಗಳು, ಎಡೆಗಳಿಂದ
ರುಮುರುಮು ಸಾಗುತ್ತಿದ್ದರು. ಅವರ ಬಾಯಿಯೋ ಸುಮ್ಮನಿರದು. ಅವರು ಎಷ್ಟು ಸಮೀಪದಲ್ಲಿ ಸರಿಯುತ್ತಿದ್ದರೂ 100 ಗಜ ದೂರಕ್ಕೆ ಕೇಳುವಷ್ಟು ಗಟ್ಟಿಯಾಗಿ ಒದರಿಕೊಂಡೇ ನಡೆಯುತ್ತಲಿದ್ದರು. ಒಮ್ಮೊಮ್ಮೆ ಇವರು ಕಳ್ಳಕಾಕರೆ ಎಂಬ ಅನುಮಾನ ನನಗೆ. ಕೊನೆಗೆ ತಮ್ಮ ಧ್ವನಿಯು ತಮಗೇನೇ ಧೈರ್ಯ ಹುಟ್ಟಿಸಲು, ಹುಲಿಯ ಭೀತಿಯನ್ನು ಪರಿಹರಿಸಲು ಈ ಥರ ಬೊಬ್ಬಿಟ್ಟು ಮಾತನಾಡುತ್ತಿರಬೇಕೆಂದು ಅನಿಸಿತು. ಒಮ್ಮೆಗೆ ಮುಂದೆ ಸಾಗುತ್ತಿದ್ದ ಗೌಡ ನಿಂತುಬಿಟ್ಟ. ಅಣ್ಣಾರೇ, ನಾಳೆ ಸಿಗ್ತೇನೆ ಎಂದ. ನನ್ನ ನೆನಪಾಗಿ, ನನ್ನ ಮನೆ ಬಂದಿತ್ತು, ನೀವು ನಮ್ಮ ದೇವರಣ್ಣನೊಟ್ಟಿಗೆ ಹೋಗ್ಬಿಡಿ, ನಾಳೆ ನೋಡುವ ಎಂದು ಕಣ್ಮರೆಯಾಗಿ ಬಿಟ್ಟ. ಅವನು ಅಸ್ತಂಗತನಾದ 100 ಗಜದ ಆಚೆ ಒಂದು ಮಿಣುಗು ದೀಪ ಉರಿಯುತ್ತಲಿತ್ತು. ಅದೇ ಅವನ ಮನೆಯಾಗಿರಬೇಕು ಎನಿಸಿತು. ಇನ್ನೊಂದು 100 ಗಜ ದೂರ ನಾನು ದೇವರಣ್ಣನ ಹಿಂದಿಂದ ಸಾಗಿದೆ. ಗುಡ್ಡದ ದಾರಿಯನ್ನು ಬಿಟ್ಟು ಗದ್ದೆಯ ಏರಿಗೆ ಇಳಿದೆವು. ಅದಾಗಲೇ ಹನಿಯಿಂದ ಒದ್ದೆಯಾದ ನೆಲ ನನ್ನ ಹಿಮ್ಮಡಿಗಳನ್ನು ಕಚ್ಚತೊಡಗಿತು. ಆಗಿನ ಮುಸುಕು ಕತ್ತಲಲ್ಲಿ ಗದ್ದೆ ಅಂಚುಗಳ ಅಂಕುಡೊಂಕು ಎಡಬಲದ ಹಾದಿಯಲ್ಲಿ ಒಬ್ಬರನ್ನೊಬ್ಬರು ಅಟ್ಟಿಕೊಂಡು ಸರಿಯುವಂತೆ ದೇವರಣ್ಣನ ಹಿಂದೆ ನಾನು ಸರಿದೆ. ಈ ಪಯಣಕ್ಕೂ ಒಂದು ಕೊನೆ ಬಂದಿತು. ಎದುರಿಗೊಂದು ನೀರಿನ ತೋಡಿತ್ತು. ಅದನ್ನು ದಾಟಲು ನೀಳವಾದ 2 ಅಡಿಕೆ ಮರಗಳನ್ನು ಹಾಸಿ ಸೇತುವೆ ಮಾಡಿದ್ದರು. ಅಯ್ಯ, ಜಾಗ್ರತೆ ಎಂದ ದೇವರಣ್ಣ. ದೇವರಣ್ಣ ಜಿಮುಕು ಜಿಮುಕು ಕುಣಿಯುವ ಆ ಅಡಿಕೆ ಮರದ ಸೇತುವೆಯ ಮೇಲೆ ಜಿಗಿದು ಸರಿದ. ನಾನು ಜೀವ ಹಿಡಿದು ನಿಂತೆ, ಕುಳಿತೆ. ಕೊನೆಗೆ ಚತುಷ್ಪಾದ ಪ್ರಾಣಿಯಂತೆ ಅತೀವ ಸಾಹಸದಿಂದ ಆ 4 ಗಜ ದೂರವನ್ನು ದಾಟಿ ತಿರುಗಿ ಮನುಷ್ಯನಾದೆ. ಹೋಗಿ ಸೇರಿದುದೆ ದೇವರಣ್ಣ ಗೌಡನ ಮನೆಯ ಅಂಗಳವನ್ನು. ಮನೆಗೆ ಕಾಲಿರಿಸಿದ ಗೌಡ, ಮಗು, ಶೇಷ ಒಂದು ಸೂಡಿ ಮಾಡು ಎಂದನು. ಒಬ್ಬ ಚಿಕ್ಕ ಹುಡುಗ ಕಾಣಿಸಿಕೊಂಡನು. ಆತ ಹಟ್ಟಿಯ ಬೆಂಗಡೆಯಲ್ಲಿ ಮರೆಯಾಗಿ ಒಂದು ಪಂಜು ತಯಾರಿಸುವುದು ನನಗೆ ತೋರಿತು. ನಡೆದು ನನಗೆ ಸಾಕಾಗಿ ಹೋಗಿತ್ತು. ಇನ್ನೂ ನಡೆಯಬೇಕೆಂಬ ಯೋಚನೆಯೇ ಹಿಡಿಸದಾಗಿತ್ತು. ಇಲ್ಲಿಯೇ ಒಂದಿಷ್ಟು ಜಾಗ ತೋರಿಸಿದರೆ ಹೊರಗಿ ಬಿಡುತ್ತೇನೆ. ನನಗೆ ಊಟ ಬೇಡ, ಬಾಯಾರಿಕೆಯೂ ಬೇಡ. ಬರಿಯ ಇಷ್ಟು ಜಾಗ, ಒಂದು ಚಾಪೆ, ಅದೂ ಇದ್ದರಾಯಿತು, ಇಲ್ಲದಿದ್ದರು ಎಂದೆ. ಪ್ರತ್ಯುತ್ತರ ಪ್ರತ್ಯಕ್ಷವಾಗಿತ್ತು. ಅವನದು ತೀರಾ ಕಿರಿಯ ಮನೆ. ಅದರ ಒಳಗಡೆ ಹೇಗಿತ್ತೋ. ಕಾಣಿಸುತ್ತಿರುವ ಹೊರಾಂಗಣ ಚಾವಡಿಯಲ್ಲಿ ಏಣೆಲು ಬೆಳೆಯಲು ಭತ್ತದ ರಾಶಿ ಹರಡಿತ್ತು. ಅಂಗಳದಲ್ಲಿ ಚಪ್ಪರ ಹೂಡಿರಲಿಲ್ಲ. ಭತ್ತ ಕುಟ್ಟಿ ಅಕ್ಕಿ ಮಾಡುವ ತನಕ ಅಲ್ಲಿರುವ ಜಾಗ ಮನೆಯವರಿಗೇನೇ ಸಾಲದು ಎಂದ ಆತ. ಅಷ್ಟರಲ್ಲಿ ಸೂಡಿಯನ್ನು ಬಿಗಿದು ಉರಿಸಿಕೊಂಡು ಶೇಷ ಬಂದ. ಅದರ ಬೆಳಕಿನಲ್ಲಿ ನನ್ನ ಮಾರ್ಗದರ್ಶಕನ ಭವ್ಯ ನೀಳ ಶರೀರ, ಬಿಳುಪು, ಕರಿ ಮಿಶ್ರಿತವಾದ ಮೀಸೆಯ ಕುಡಿ, ತುಸುವೆ ಸಂಜೆ ಬಾನಿನ ಬಣ್ಣ ತಾಳಿದ ಕಣ್ಣಿನ ಬಣ್ಣ, ಇವುಗಳು ನಿಕಟ ಪರಿಚಯವಾಯಿತು. ಮೇಲೆ ದೇವರಣ್ಣನ ಸಮೀಪದ ಉಸಿರೂ ಬೀಸಿತ್ತು. ಆಗ ಹವಾಮಾನ ಚೆನ್ನಾಗಿಲ್ಲವೆಂದು ಊಹಿಸಿ ತಿಳಿದೆ. ದೇವರಣ್ಣನು, ಯಾಕೆ ಹೆದರುತ್ತೀರಿ? ಗೋಪಾಲಯ್ಯ ಚಿನ್ನದಂಥ ಮನುಷ್ಯರು. ಮನೆಗೆ ಬಂದವರಿಗೆ ದೇವರಂತ ಸಮ್ಮಾನ ಮಾಡುವವರು. ನಮ್ಮ ಮನೆಯಿಂದ ಗಟ್ಟಿಯಾಗಿ ಕೂಗಿದರೆ ಅವರ ತೋಟಕ್ಕೆ ಕೇಳಿಸುತ್ತದೆ ಎಂದು ಮುಂದಕ್ಕೆ ನಡೆದ. ಅಷ್ಟಾದರೂ ಉಪಕಾರವೆಸಗುವಷ್ಟು ಅವನು ಅಮಲುರಹಿತನಾಗಿದ್ದದ್ದು ನನ್ನ ಭಾಗ್ಯವೆಂದು ಯೋಚಿಸಿ ಹಿಂಬಾಲಿಸಿದೆ. ಬೀಸುವ ಸೂಡಿಯ ಇಳಿ ಏರು ಬೆಳಕಿನಲ್ಲಿ ನಾನು ಸಾಗುತ್ತಿರುವುದು ಒಂದು ಬೋಳುಗುಡ್ಡದ ಸೆರಗಿನಲ್ಲಿ ಎಂಬ ಅನುಭವವಾಯಿತು. ಮುಂದೆ ಮುಂದೆ ದಾರಿಯಂತೂ ತೀರಾ ಕಿರಿದಾಯಿತು. ಗುಡ್ಡದಿಂದ ಕೊರಕಲೊಂದಕ್ಕೆ ಇಳಿಯಿತು. ಆಚೀಚಿನ ಗುಡ್ಡಗಳು ಬರೇ ನನ್ನ ಮೈಯನ್ನು ಸವರುತ್ತಿತ್ತು. ನೆಲ ಇಳಿಜಾರಾಗಿ ತೀರಾ ನಯವಾಗಿತ್ತು. ಅಯ್ಯ, ಮೆಲ್ಲಗೆ, ಗಂಟಿ ತಿರುಗಾಡುವ ಜಾಗ, ಜಾರುತ್ತದೆ, ಸ್ವಲ್ಪ ಮೆಲ್ಲಗೆ ಇಳೀರಿ ಎಂದು ತನ್ನ ದಿವಿಟಿಗೆಯನ್ನು ತಲೆಗಿಂತಲೂ ಎತ್ತರವಾಗಿ ಏರಿಸಿ ಹಿಡಿದ. ಅದರಿಂದ ಕತ್ತಿನ ತನಕ ಕತ್ತಲೆ ತುಂಬಿಕೊಂಡಿತು. ನಾನಂತೂ ತೀರಾ ಎಚ್ಚರದಿಂದಲೇ ಹೆಜ್ಜೆಯ ಮೇಲೆ ಹೆಜ್ಜೆಯನ್ನಿರಿಸಿ ಆ ಪ್ರಪಾತವನ್ನು ಇಳಿದೆ. ಎದುರಿಗೆ ಅನುವಾದದ್ದು ಅಡಿಕೆ ಮರದ ಸೇತುವೆ. ಈಗ ಬೆಳಕಿನಲ್ಲಿ ಅದರ ಮಹಿಮೆ ಚೆನ್ನಾಗಿ ಕಾಣಿಸುವಂತಿತ್ತು. ಇನ್ನೊಮ್ಮೆ ನಾನು ಸರ್ಕಸ್ಸಿನ ಪೈಲ್ವಾನನಂತೆ, ಅಲ್ಲ, ಅತ್ತೆಯ ಮನೆಗೆ ಹೋಗುವ ಅಳಿಯನಂತೆ
ಕಪಿಯ ನಡೆಯಲ್ಲಿ ಆ ಸೇತುವೆಯನ್ನು ದಾಟಿ ಪಾರಾದೆ. ಮುಂದೆ ಸಂಧಿಸಿದ್ದುದು ಅಡುಕೆ ತೋಟವೊಂದು. ಆ ಸುಬ್ರಹ್ಮಣ್ಯ ಸೀಮೆಯ ಚಳಿಯೆಲ್ಲವೋ ಆ ಕಂಗಿನ ತೋಟದ ಆಸರೆಯನ್ನು ಸೇರಿರಬೇಕು ಎಂದೆನಿಸಿತು. ಆ ತೋಟದ ನಡುವೆ ನೇರಾಗಿ ಸಾಗಿದೆವು. ಎದುರೊಂದು ಬಚ್ಚಲು ಮನೆ ಬಂದಿತ್ತು. ಇದರ ಬಳಿಯಲ್ಲೇ ಗುರುಗಳು ಸದ್ದು ಮಾಡಿ ಹರಿಯುವ ದಂಬೆ ನೀರು. ಬಚ್ಚಲು ಮನೆಯಲ್ಲಿ ಬೆಂಕಿ ಒಟ್ಟುತ್ತಾ ಒಬ್ಬರು ಮುದುಕರು ಕುಳಿತಿದ್ದರು. ನಮ್ಮ ದೀಪದ ಬೆಳಕಿಗೆ ಅವರು ಎದ್ದು ನಿಂತರು. ನಡಿಗೆಯ ಸಪ್ಪಳದಿಂದಲೇ ಜನರನ್ನು ಗುರುತಿಸುವವರಂತೆ, ಯಾರು? ದೇವರಣ್ಣನೇ? ಯಾರೋ ಪರ ಊರವರನ್ನು ಕರೆದುಕೊಂಡು ಬಂದ ಹಾಗಿದೆಯಲ್ಲ ಎಂದರು. ನಾವು ಸಮೀಪವಾಗುತ್ತಲೇ ಪರದೇಶಿಯಾದ ನನ್ನನ್ನು ನಮಸ್ಕರಿಸಿ ಬನ್ನಿ ಎಂದು ಮನೆಯ ಚಾವಡಿಗೆ ಕರೆದೊಯ್ದರು. ನೀಳವಾದ ಶರೀರ, ನರೆತ ತಲೆ ಕೂದಲು, ಅರೆನೆರೆತ ಗಡ್ಡ ಮೀಸೆಗಳು, ನಡುವಿಗೊಂದು ಪಂಚೆ ಬಿಗಿದು ಕೂದಲಿಲ್ಲದ ಮೈಗೆ ಎಣ್ಣೆ ಸವರಿ ಬೆಂಕಿಯ ಮುಂದೆ ಅವರು ನಿಂತಿದ್ದಾಗಲಂತೂ ಸಂಜೆ ದೇವನಂತೆಯೇ ಕಾಣಿಸುತ್ತಿದ್ದರು. ಅವರೇ ಗೋಪಾಲಯ್ಯ, ದೇವರಣ್ಣನ ಛತ್ರದ ಒಡೆಯರು ಎಂದು ನನಗೆ ಅನಿಸಿತು. ಆ ವ್ಯಕ್ತಿಯ ನೀಳಕಾಯ, ಶಾಂತವೂ ಗಂಭೀರವೂ ಆದ ಮುಖಚರ್ಯೆಗಳನ್ನು ಕಂಡು ನಮಸ್ಕಾರ ಎಂದು ಪ್ರತಿವಂದನೆ ಮಾಡಿದ್ದೂ ಆಯಿತು. ನಾನು ಚಾವಡಿಯನ್ನು ಸೇರುವುದರೊಳಗೆ ಅವಸರದಿಂದ ಒಂದು ಚಾಪೆಯನ್ನು ಹಾಸಿದ್ದಲ್ಲದೆ, ಇವಳೇ ಒಂದು ಚಂಬು ನೀರು ತಾ ಎಂದರು. ಬನ್ನಿ ಕುಳಿತುಕೊಳ್ಳಿ. ಬೇಡ, ಮೊದಲು ಕಾಲು ತೊಳೆದಾಗಲಿ. ತುಂಬ ನಡೆದು ದಣಿದವರ ಹಾಗೆ ಕಾಣಿಸುತ್ತದೆ. ತೃಷೆಗೆ ಏನು ಮಾಡಿಸಲಿ ಎಂದು ಉಪಚರಿಸಿದರು. ಮನೆಯಾಕೆ ಸುಮಾರು 50ಕ್ಕೂ ಮೀರಿದ ಸುಮಂಗಲೆ. ಹೊಳೆಯುವ ಹಿತ್ತಾಳೆ ಬಿಂದಿಗೆಯಲ್ಲಿ ಬೆಚ್ಚಗಿನ ನೀರನ್ನು ತಂದಿರಿಸಿದಳು. ಹಾಗೆಯೇ ನಿಂತು ಕ್ಷಣಕಾಲ ನನ್ನನ್ನು ದೂರನೇ ನೋಡಿದಳು. ಏನೋ ಅರ್ಥವಾಗಿಯೂ ಆಗದವಳಂತೆ ನಿರಾಶೆಯ ನಿಟ್ಟುಸಿರೊಂದನ್ನು ಸುಯ್ದು ಒಳಕ್ಕೆ ಹೋದಳು. ಈ ನಡುವೆ ಗೋಪಾಲಯ್ಯನ ಮುಂದೆ ದೇವರಣ್ಣ ಮಹಾ ಹುಮ್ಮಸದಿಂದ ನನ್ನ ಅವನ ಮುಲಾಕಾತಿನಿಂದ ತೊಡಗಿ ಅಲ್ಲಿಗೆ ನಾವಿಬ್ಬರು ಬರುವ ತನಕ ನಡೆದ ಯಾವತ್ತೂ ವಿಷಯಗಳನ್ನು ವಿವರಿಸಿದನು. ಬಳಿಕ, ಇನ್ನು ನಿಮ್ಮ ಜವಾಬ್ದಾರಿ. ಪಾಪ ಆ ಬ್ರಾಹ್ಮಣರ ಹಸಿದ ಹೊಟ್ಟೆಯನ್ನು ತಂಪು ಮಾಡಿ ನೀವು ಪುಣ್ಯವನ್ನು ಕಟ್ಟಿಕೊಂಡರೆ ನಾನು ಕಟ್ಟಿಕೊಂಡ ಹಾಗೆಯೇ ಎಂದ. ಅವರು ಇಲ್ಲಿಲ್ಲ ದೇವ್ರಣ್ಣ, ಅದರಲ್ಲಿ ನಿನಗೆ ಅರೆವಾಸಿಯನ್ನಾದರೂ ಟ್ರಾನ್ಸ್ಫರ್ ಮಾಡಲಿಕ್ಕೆ ಹೇಳ್ತೇನೆ ದೇವರಿಗೆ ಎಂದರು ನಗುತ್ತಾ. ನಾನು ಚಾವಡಿಯಿಂದಿಳಿದು ಬಿಸಿ ನೀರಿನಿಂದ ಅಂಗಳದಲ್ಲಿಯೇ ಕಾಲು ತೊಳೆದೆ. ಬೆಚ್ಚಗಿನ ನೀರಿನ ಉಪಚಾರದಿಂದ ಕಾಲಿನ ದಣಿವು ಅರ್ಧಕ್ಕರ್ಧ ಅಲ್ಲೇ ಮಾಯವಾದಂತೆ ಕಾಣಿಸಿತು. ದೇವರಣ್ಣ ಚಾವಡಿಯಲ್ಲಿ ಗುರುತಿನ ತಾವಿಗೆ ಕೈ ಇಕ್ಕಿ ಎಲೆ ಅಡಿಕೆಯ ತಂಬಾಣವನ್ನು ಎಳೆದು ತಾಂಬೂಲ ಸೇವನೆಗೆ ತೊಡಗಿದ. ಗೋಪಾಲಯ್ಯ ನನ್ನನ್ನು ನೋಡಿ, ತಮಗೆ ತಾಂಬೂಲದ ಪರಿಪಾಠವಿದೆಯೇ ಎಂದು ಕೇಳಿದರು. ಆಮೇಲೆ, ನನಗೆ ರಾತ್ರಿ ಸ್ನಾನದ ಚಟ ಹೊಂದಿದೆ, ತಕ್ಷಣ ಮಿಂದು ಬರಲೆ. ತಮಗೂ ಸ್ನಾನವಾಗಬೇಕಾದರೆ ಕಾಯಿಸಿದ ನೀರು ಉಂಟು. ನಡೆದ ದಣಿವು ಪರಿಹಾರವಾದೀತು ಎಂದರು. ನಾನು ನನ್ನ ಅಂಗಿಯನ್ನು ಕಳಚಿ ಗೋಡೆಯಲ್ಲಿದ್ದ ಗೂಟಕ್ಕೆ ಸಿಕ್ಕಿಸಿದೆ. ಮೈ ಬೆವರಿತ್ತು. ಆದರೆ ಅಂಗಿಯನ್ನು ತೆಗೆದುದರಿಂದ ಅಲ್ಲಿನ ಹವೆಗೆ ಚಳಿಯಾಗತೊಡಗಿತು. ಬಿಸಿ ನೀರು ಸ್ನಾನದಿಂದ ಮೈಗೆ ಹಿತವಾಗಬಹುದು ಎಂದು ತೋರಿದರೂ ಅನಂತರವಾದರೂ ಬಿಸಿ ನೀರು ತಣಿಯಾದಿದ್ದಿತ್ತೆ ಎಂಬ ಅಂಜಿಕೆಯಿಂದ ಸ್ನಾನವೇನು ಬೇಕಿಲ್ಲ, ನನಗೆ ಮುಖ್ಯವಾಗಿ ಒಂದು ನಿದ್ದೆಯಾಗಬೇಕಿತ್ತು. ಒಂದು ದಿಂಬು ಚಾಪೆಯನ್ನು ಕೊಟ್ಟು ಬಿಟ್ಟರೆ ಬೆಳಗಿನ ತನಕ ಒರಗಿಬಿಡುತ್ತೇನೆ ಎಂದೆ. ಗೋಪಾಲಯ್ಯನವರು ನಕ್ಕರು. ಹೋ, ಒಳ್ಳೆಯ ವ್ಯಾಪಾರ. ಪರಸ್ಥಳದಿಂದ ದಣಿದು ಬಂದವರು ಉಪವಾಸ ಮಲಗುವುದಾದರೆ ನಮ್ಮ ಮನೆಗೆ ಬರಬೇಕೆಂದಿದ್ದೇನು? ಏನು ದೇವರಣ್ಣ, ನೀವು ಕುಳಿತೀರಿ, ನಾನು ತಕ್ಷಣವೇ ಮಿಂದು ಬರುತ್ತೇನೆ. ಅಡುಗೆಯೆಲ್ಲ ತಯಾರಾಗಿದೆ, ನಿಮಗಾಗಿ ಏನು ಹೊಸ ಅಡಿಗೆಯಾಗಬೇಕಿಲ್ಲ ಎಂದು ಅವರು ಸ್ನಾನದ ಮನೆಗೆ ಹೋದರು. ಅವರ ಬೆಂಗಡೆಯಲ್ಲಿ ದೇವರಣ್ಣನೂ ಹೊರಟ. ತಿರುಗೊಮ್ಮೆ ಗೋಪಾಲಯ್ಯ, ಯಾರು, ಏನು, ಎಲ್ಲಿಗೆ ಹೊರಟವರಂತೆ ಎಂದು ಕೇಳಿದರು. ನನಗೆ ಅಷ್ಟೇ ಗೊತ್ತು. ಅವರ ಮಾತು ಕೇಳಿಸುವಂತಿದ್ದರೂ ನನ್ನ ಕಿವಿ ಮನಗಳಿಗೆ ಕೇಳುವ ಶಕ್ತಿ ಉಳಿದಿರಲಿಲ್ಲ. ಆದರೂ ಹಾಸಿದ ಚಾಪೆಯಲ್ಲಿ ಕುಳಿತು
ಬಳಿಯ ಕಂಬಕ್ಕೆ ಒರಗಿದೆ. ಅಷ್ಟೇ ನನಗೆ ತಿಳಿದ ವಿಷಯ. ಮುಂದೇನಾಯಿತೋ ಯಾರು ಬಲ್ಲ. ಇನ್ನೊಮ್ಮೆ ನನಗೆ ಜ್ಞಾಪಕ ಬಂದುದೆಂದರೆ ಯಾರೋ ಬಳಿಯಲ್ಲಿ ನಿಂತು ಪಾಪ ನಡೆದು ಎಷ್ಟು ದಣಿದಾದಿದ್ದರೆಯೋ, ಎಚ್ಚರ ಮಾಡಿದರೆ ಉಂಡಾದರೂ ಮಲಗಿಕೊಳ್ಳುತ್ತಿದ್ದರು ಎಂದ ಮಾತು. ಇನ್ನೊಮ್ಮೆ ನಮ್ಮ ಮಾಣಿಯದೇ ಪ್ರಾಯ, ಅದೇ ರೂಪ ಎಂದಂತೆಯೂ ಕೇಳಿಸಿತು. ಅನಂತರ ನನ್ನ ಮೈಯನ್ನು ಅಲುಗಿಸಿ ಮಾತನಾಡಿದರು ಗೋಪಾಲಯ್ಯನವರು. ಬಾಳೆಯ ಎಲೆ ಹಾಕಿದೆ, ಊಟಕ್ಕೆ ಹೇಳುತ್ತೀರಾ ಎಂದು ಕೇಳಿದರು. ಹಾಂ ಎಂದು ದಿಗಿಲುಗೊಂಡು ಎಚ್ಚೆತ್ತೆ. ನಿದ್ರೆಯ ಅಮಲಿನಿಂದ ಅರಿವು ಬರಲು 2 ನಿಮಿಷಗಳಾದರೂ ಹಿಡಿದಿರಬೇಕು. ಮಧ್ಯಾಹ್ನ ಎಲ್ಲಿಂದ ಹೊರಟೀರಿ? ಎಲ್ಲಿ ಊಟವಾಗಿತ್ತು ಎಂದು ಕೇಳಿದರು. ಊಟ ಆಗಿರಲಿಲ್ಲ, ಹೊರಟದ್ದು ಸುಬ್ರಹ್ಮಣ್ಯದಿಂದ ಎಂದೆ. ಅಯ್ಯೋ ಪಾಪವೇ ಎಂದು ಬೇಗ ಬೇಗನೆ ನನ್ನನ್ನು ಊಟದ ಮನೆಗೆ ಕರೆದೊಯ್ದರು. ನನ್ನ ಬಳಿಯಲ್ಲಿ ಮನೆಯಾಕೆ ತಂದಿರಿಸಿದ್ದ ನೀರು ಬರಿದಾಗಿತ್ತು. ಆದರೆ ಬೆಲ್ಲದ ತುಂಡುಗಳು ಬರಿದಾಗದೆ ಉಳಿದದ್ದನ್ನು ಕಂಡು, ಹ್ಞೂ, ನಿದ್ರೆಯ ಬರದಲ್ಲಿ ಬಾಯಾರಿಕೆಯನ್ನು ಮರೆತು ಬಿಟ್ಟಿರಿ ಎಂದು ನನ್ನ ಶರೀರಾಯಾಸಕ್ಕಾಗಿ ಇನ್ನಷ್ಟು ಕನಿಕರಗೊಂಡರು. ಊಟದ ಪಡಸಾಲೆಗೆ ಹೋದೆವು. 2 ಮಣೆಗಳ ಮುಂದೆ 2 ಎಲೆಗಳನ್ನು ಹಾಕಿದ್ದರು. ಇಬ್ಬರು ಕುಳಿತೆವು. ಗೋಪಾಲಯ್ಯ, ಶಂಕ್ರಿಯೇ, ಬೇಗನೆ ಬಡಿಸು, ನೋಡುವ ಅವರಿಗೆ ಎಷ್ಟು ಹಸಿವೆ ಆಗಿದೆಯೋ ಏನೋ ಎಂದರು. ನನ್ನ ಮುಖವನ್ನು ನೋಡಿ ಬೇಗ ಬೇಗನೆ ಬಡಿಸು ಎಂದು ನಾನು ಅವಳಿಗೆ ಹೇಳಿದ್ದು. ನೀವು ಸಾವಕಾಶವಾಗಿಯೇ ಊಟ ಮಾಡಬೇಕು, ತಮಗೆ ತುಂಬ ಹಸಿವೆಯಾಗಿರಬೇಕೆಂದು ಹಾಗಂದೆ ಎಂದರು. ಆ ಊಟದ ನೆನಪು ನಿಜಕ್ಕೂ ನನಗೆ ಏನೇನೂ ಉಳಿಯಲಿಲ್ಲ. ಅವರು ಏನು ಬಡಿಸಿದರೋ, ಎಷ್ಟು ಬಾರಿ ಬಡಿಸಿದರೋ, ನಾನೇನನ್ನು ತಿಂದೆ, ಇವೆಲ್ಲ ಅಮಲಿನಲ್ಲೇ ನಡೆದು ಹೋದ ಪ್ರಕರಣಗಳು. ನಾನು ಎಳೆಯನಾಗಿದ್ದಾಗ ಇದೇ ರೀತಿ ಮಾಡಿದ ಭೋಜನಗಳನ್ನು ನಿರಾಕರಿಸಿ ನಾನು ರಾತ್ರಿ ಉಂಡುದೇ ಇಲ್ಲ. ನನ್ನನ್ನು ಬಿಟ್ಟು ನೀವೆಲ್ಲರೂ ಊಟ ಮಾಡಿದಿರಿ ಎಂದದ್ದುಂಟು. ಪುಣ್ಯವಶಾತ್ ಆ ದಿನ ಅಂಥ ಸ್ಥಿತಿಯಲ್ಲಿ ನಾನಿರದಿದ್ದದ್ದೇ ದೊಡ್ಡದ್ದು. ಊಟವನ್ನು ಮುಗಿಸಿ ಹೊರಕ್ಕೆ ಬಂದೆವು. ನನಗೆ ಸಮನಾಗಿ ಎಚ್ಚರ ಬಂದದ್ದು. ನಾನು ಪ್ರಜ್ಞೆಯಿಂದ ಅವರೊಡನೆ ಮಾತನಾಡಿದುದು ಅವರು ಕೊಟ್ಟ ಚುಟುಕು ನಸ್ಯವನ್ನು ಸೇವಿಸಿದ ಬಳಿಕವೇ. ನಸ್ಯದ ಅಭ್ಯಾಸವಿದೆಯೋ ಎಂದು ನನ್ನನ್ನು ಕೇಳಿದರು. ಇದೆ ಎಂದರೆ ಇದೆ, ಇಲ್ಲ ಅಂದರೆ ಇಲ್ಲ ಎಂದಂದು ಅಳತೆ ಮೀರಿ ಒಂದು ಚಿಮಿಟಿ ನಸ್ಯವನ್ನು ಅವರು ನನ್ನ ಮುಂದೆ ಬಿಡಿಸಿ ಹಿಡಿದು ಬಾಳೆಪಟ್ಟಣದಿಂದ ಎತ್ತಿ ಮೂಗಿಗೆ ಏರಿಸಿದೆ. ಏರಿಸಿದ್ದೇ ತಡ, ತಿರುಮೇ ಹೋಯಿತು. ಅಷ್ಟದಿಕ್ಕುಗಳು ಏಕಕಾಲದಲ್ಲಿ ಕಾಣಿಸಿದವು. ಶೀನಲು ತೆಗೆದ ಬಾಯಿಯ ನರಗಳು ಬಿಗಿದು ದವಡೆಗಳು ತೆರೆದವು. ಅನಂತರ ಒಮ್ಮೆಗೆ ಬಿರುಗಾಳಿಯನ್ನು ಹೊಮ್ಮಿಸುತ್ತಾ ಭರದಿಂದ ಹಕ್ಷಿಯನ್ನು ಸುರಿದೆ. ಮುಂದೆ ಶೀನಿನ ಮೇಲೆ ಶೀನಿನ ದಾಳಿಯಾಯಿತು. ಅದನ್ನು ಕಂಡು ಗೋಪಾಲಯ್ಯನವರಿಗೂ ಗಾಬರಿಯಾಯಿತು. ಏನೇನು, ನಸ್ಯದ ಅಭ್ಯಾಸವಿಲ್ಲವೇ? ಖಾರ ಹೆಚ್ಚಾಯಿತೇ ಎಂದು ಕೇಳಿದರು.